ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಕಳೆದ 25 ಗಂಟೆಗಳಿಂದಲೂ ಕೂಡ ಶಾಸಕ ದದ್ದಲ್ ನಿವಾಸದಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಕಾಗದ ಪತ್ರಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಕೂಡ ಮುಂದಿಟ್ಕೊಂಡು ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಕಳೆದ 25 ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ರಾಯಚೂರಿನಲ್ಲಿರುವಂತಹ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ನಿವಾಸ, ಮತ್ತೊಂದು ಕಡೆಯಲ್ಲಿ ಶಾಸಕರ PA ಪಂಪಣ್ಣ ಫ್ಲಾಟ್ ನಲ್ಲೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ತಡರಾತ್ರಿಯವರೆಗೂ ಕೂಡ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ದಾಖಲೆಗಳ ಪರಿಶೀಲನೆ ಏನಿದೆ ಅದನ್ನ ಮುಂದುವರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಡಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಒಂದು ಕಡೆಯಲ್ಲಿ ಈ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದಲ್ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಅವರಿಗೆ ಸಂಬಂಧಪಟ್ಟಂತೆ ಕಚೇರಿ ಆಗಿರ್ಬೋದು, ಜೊತೆಯಲ್ಲಿ ಇನ್ನಿತರ ಮನೆಗಳಾಗಿರ್ಬೋದು, PA ಪಂಪಣ್ಣ ಮನೆ ಆಗಿರ್ಬೋದು, ಅಲ್ಲೂ ಕೂಡ ದಾಳಿಯನ್ನ ನಡೆಸಿ ಅಲ್ಲೂ ಕೂಡ ತೀವ್ರ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂಥ ಈ ದಾಳಿ ಪರಿಶೀಲನೆ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅವರ ರಾಯಚೂರಿನ ನಿವಾಸದಲ್ಲೂ ಕೂಡ ದಾಳಿ ಆಗಿರೋದ್ರಿಂದ ಅಲ್ಲೂ ಕೂಡ ಪತ್ನಿ ಹಾಗೂ ಅಳಿಯನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಇನ್ನು ಬಸನಗೌಡ ದದ್ದಲ್ ಅವರ PA ಪಂಪಣ್ಣ ನಿವಾಸದಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಲಾಗಿದೆ, ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪಂಪಣ್ಣ ನಿವಾಸದಿಂದ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿದಿನಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ, ಬನ್ನಿ ನೋಡೋಣ. ನಿಗಮದ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ನಗರದ ಶಾಸಕ ಬಸನಗೌಡ ದದ್ದಲ್ ಅವರ ನಿವಾಸ ಮತ್ತು ಮಾಜಿ ಆಪ್ತ ಸಹಾಯಕರಾಗಿರುವಂತಹ ಪಂಪಣ್ಣ ಅವರ ನಿವಾಸದಲ್ಲಿ ಕಳೆದ 24 ಗಂಟೆಯಿಂದಲೂ ಕೂಡ ಸತತವಾಗಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದೀಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಇದು ಬೆಂಗಳೂರಿನಿಂದ ಬಂದಿರತಕ್ಕಂಥ ಒಂದು ಇಡಿ ಅಧಿಕಾರಿಗಳ ಒಂದು ವಾಹನವಾಗಿರ್ತಕ್ಕಂಥದ್ದು. ಈ ಒಂದು ವಾಹನದಲ್ಲಿಯೇ ಇಡಿ ಅಧಿಕಾರಿಗಳು ಆಗಮಿಸಿರ್ತಕ್ಕಂಥದ್ದು. 2 ತಂಡಗಳಲ್ಲಿ ಆಗಮಿಸಿರುವಂತಹ ಒಂದು ಇಡಿ ತಂಡ. ಒಂದು ತಂಡ ಬಸನಗೌಡ ದದ್ದಲ್ ಅಂದರೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲಿರ್ತಕ್ಕಂಥದ್ದು. ಇನ್ನೊಂದು ತಂಡ ಈ ಒಂದು ಮಾಜಿ ಆಪ್ತ ಸಹಾಯಕ ಅಂತ ಹೇಳಲಾಗುವ ಪಂಪಣ್ಣ ಅವರ ಮನೆ ಮುಂದೆ ಇರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಾ, ಇದೇ ಒಂದು ರಾಯಲ್ ಫೋರ್ಟನ್ನು ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಮಾಜಿ ಆಪ್ತ ಸಹಾಯಕ ಹಾಗೂ PDO ಆಗಿರುವಂತಹ ಪಂಪಣ್ಣ ಅವರು ಇರುವಂತಹ ಒಂದು ಫ್ಲ್ಯಾಟ್ನಲ್ಲಿ 104 ಫ್ಲಾಟ್ನಲ್ಲಿ ಅವರು ಇರ್ತಕ್ಕಂಥದ್ದು. ಈ ಒಂದು ನಿವಾಸದಲ್ಲಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ 50 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಹೊಂದಿರುವಂತಹ ಒಂದು ಆರೋಪವನ್ನು ಹೊತ್ತಿರುವಂತಹ ಪಂಪಣ್ಣ ಅವರ ನಿವಾಸದಲ್ಲಿ ಈಗಾಗಲೇ ಅಧಿಕಾರಿಗಳು ಇಲ್ಲಿ ತಲಾಶ್ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನಷ್ಟು ಒಳಗಡೆ ಹೋಗಿ ಮಾಹಿತಿ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಹಿಂದೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಆಪ್ತ ಸಹಾಯಕರಾಗಿದ್ದ PDO ಪಂಪಣ್ಣ ಅವರು ಇರುವಂತಹ ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ ಒಳಗಡೆ ನಾವಿರ್ತಕ್ಕಂಥದ್ದು. ಈಗ ತೋರಿಸ್ತಾ ಹೋಗ್ತೀನಿ. ಈ ಒಂದು 104 ರೂಮ್ನಲ್ಲೇ ಕೂಡ ಈ ಒಂದು ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಳೆದ 24 ಗಂಟೆಯಿಂದಲೂ ಕೂಡ ಅಧಿಕಾರಿಗಳು ಸಾಕಷ್ಟು ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಎಷ್ಟರ ಮಟ್ಟಿಗೆ ಅಂತಂದರೆ ಇಲ್ಲಿ ಈ ಪ್ರಿಂಟರ್ಗಳನ್ನು ಹೊಸದಾಗಿ ಪ್ರಿಂಟರ್ಗಳನ್ನು ಕೂಡ ಖರೀದಿ ಮಾಡ್ಕೊಂಡ್ಬಂದಿದ್ರು. ಹಾಗಾಗಿ ಇಲ್ಲಿ ಏನಾದರೂ ಮಹತ್ತರವಾದ ದಾಖಲೆಗಳು ಸಿಕ್ಕಿದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ಸಾಕಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗಾಗಲೇ SIT ಮುಂದೆ ವಿಚಾರಣೆ ಎದುರಿಸಿರುವಂತಹ ಪಂಪಣ್ಣ ಅವರು ಇಡಿ ಅಧಿಕಾರಿಗಳ ಮುಂದೆ ಸರಿಯಾಗಿ ಲೆಕ್ಕವನ್ನು ಕೊಟ್ಟಿದ್ದಾರಾ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇಡಿ ಅಧಿಕಾರಿಗಳಿಗೆ ಎಷ್ಟು ಮಹತ್ತರವಾದ ದಾಖಲೆಗಳು ಸಿಕ್ಕಿದೆ, ಆ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಮೇಲಾಧಿಕಾರಿಗಳಿಗೆ ಕಳಿಸಿರಬಹುದು ಅನ್ನೋ ಒಂದು ಎಲ್ಲ ಅನುಮಾನಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೆ ಈಗಾಗಲೇ ನಾಗೇಂದ್ರ ಅವರ ಆಪ್ತ ಸಹಾಯಕರನ್ನು ಅರೆಸ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪಂಪಣ್ಣ ಅವರು ಕೂಡ ಬಂಧನ ಭೀತಿಯನ್ನು ಎದುರಿಸ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 24 ಗಂಟೆ ಅಂದರೆ 26 ಗಂಟೆನೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. 26 ಗಂಟೆಗಳು ಕಳೆದರೂ ಕೂಡ ಇನ್ನೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಬಂಧನ ಭೀತಿಗೆ ಆಸ್ಪದ ಕೊಟ್ಟಿದೆಯಾ, ಈ ಒಂದು ಬಂಧನ ಆಗ್ತೀನಿ ಅನ್ನೋ ಒಂದು ಭಯ ಪಂಪಣ್ಣ ಅವರಲ್ಲಿ ಕಾಡ್ತಾ ಇದೆಯಾ ಅನ್ನೋದನ್ನು ಕೂಡ ನೋಡಬೇಕು. ಇನ್ನು ಎಷ್ಟು ಹೊತ್ತು ಕಾಲ ಈ ಒಂದು ತನಿಖೆ ನಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ ಇದ್ದೀನಿ, ಪವರ್ TV ರಾಯಚೂರು.